ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ಈ ದಿನ ನಾವು ಯಾವುದೇ ಪ್ರಯಾಣದ ಆರಂಭದಲ್ಲಿ ನೋಡಬೇಕಾದ ಆನಂದಾದಿ 28 ಯೋಗಗಳನ್ನು ಹಾಗೂ ಅದರ ಫಲಗಳನ್ನು ತಿಳಿದುಕೊಳ್ಳೋಣ. ಪ್ರಯಾಣಕ್ಕೆ ಅನುಕೂಲಕರವಾದ ಆನಂದಾದಿ ಯೋಗಗಳನ್ನು ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಈ ವಿಡಿಯೋದಲ್ಲಿ ತಿಳಿಯಪಡಿಸುತ್ತೇವೆ. ವಾರ ಮತ್ತು ನಕ್ಷತ್ರಗಳ ಸಂಯೋಗದಿಂದ ಎಂದರೆ ಭಾನುವಾರ ಹಸ್ತ ನಕ್ಷತ್ರ, ಆನಂದ ಯೋಗ, ಅನುಕೂಲ ಇತ್ಯಾದಿ 15 ಶುಭ ಯೋಗಗಳು ಹಾಗೂ ಕಾಲದಂಡ ಇತ್ಯಾದಿ 13 ಅಶುಭ ಯೋಗಗಳು, ಇವುಗಳನ್ನು ಒಟ್ಟು 28 ಯೋಗಗಳ ಹೆಸರು ಮತ್ತು ಆ ಯೋಗಗಳ ಫಲಿತಾಂಶವನ್ನು ಸಂಕ್ಷಿಪ್ತವಾಗಿ ಮತ್ತು ಸಮಗ್ರವಾಗಿ ಈ ಮುಂದಿನ ಕೋಷ್ಟಕದಲ್ಲಿ ಕೊಟ್ಟು ವಿವೇಚಿಸಲಾಗಿದೆ. ಕೋಷ್ಟಕದಲ್ಲಿ ತಿಳಿಸಿರುವಂತೆ ವಾರ ಮತ್ತು ಆಯಾ ದಿನದ ನಕ್ಷತ್ರಗಳ ಸಂಯೋಗದಿಂದ ಉಂಟಾಗುವ ಯೋಗಗಳನ್ನು ನಾವಿಂದು ತಿಳಿದುಕೊಳ್ಳೋಣ. ಇಲ್ಲಿ ಉದಾಹರಣೆಗೆ ಭಾನುವಾರ ಅಶ್ವಿನಿ ನಕ್ಷತ್ರ ಇದ್ದಲ್ಲಿ ಆನಂದ ಯೋಗವು ತತ್ಫಲವಾಗಿ ಕಾರ್ಯಸಿದ್ಧಿಯು ಉಂಟಾಗುತ್ತದೆ. ಹಾಗೆಯೇ ಸೋಮವಾರ ಮೃಗಶಿರ ನಕ್ಷತ್ರವಿದ್ದಲ್ಲಿ ಆನಂದ ಯೋಗವು ಕಾರ್ಯಸಿದ್ಧಿಯು ಉಂಟಾಗುತ್ತದೆ. ಹೀಗೆ ಮಂಗಳವಾರ ಆಶ್ಲೇಷ ನಕ್ಷತ್ರ ಬಂದರೆ, ಬುಧವಾರ ಹಸ್ತ ನಕ್ಷತ್ರ ಬಂದರೆ, ಗುರುವಾರ ಅನುರಾಧ ನಕ್ಷತ್ರವಿದ್ದರೆ, ಶುಕ್ರವಾರ ಉತ್ತರಾಷಾಢ ನಕ್ಷತ್ರವಿದ್ದರೆ, ಶನಿವಾರ ಶತಭಿಷ ನಕ್ಷತ್ರ ಯೋಗವಿದ್ದರೆ, ಈ ಯೋಗಗಳಲ್ಲಿ ಬಂದಾಗ ಆನಂದ ಯೋಗವು ಅದರಿಂದ ಪರಿಣಾಮವಾಗಿ ಕಾರ್ಯಸಿದ್ಧಿಯು ಪ್ರಯಾಣದಲ್ಲಿ ಉಂಟಾಗುವುದೆಂದು ತಿಳಿಯತಕ್ಕದ್ದು. ಇದೇ ಕ್ರಮದಲ್ಲಿ ಭಾನುವಾರ ಭರಣಿ ನಕ್ಷತ್ರ, ಸೋಮವಾರ ಆರ್ದ್ರ ನಕ್ಷತ್ರ, ಮಂಗಳವಾರ ಮಖ ನಕ್ಷತ್ರವು, ಗುರುವಾರ ಜ್ಯೇಷ್ಠ ನಕ್ಷತ್ರವು, ಶುಕ್ರವಾರ ಅಭಿಜಿತ್ ನಕ್ಷತ್ರವು, ಶನಿವಾರ ಪೂರ್ವಭಾದ್ರ ನಕ್ಷತ್ರವು, ಈ ನಕ್ಷತ್ರಗಳು ಬಂದಾಗ ಕಾಲದಂಡ ಇದರ ಫಲ ಮೃತ್ಯುಪ್ರದ ಯೋಗವು ಪ್ರಯಾಣದಲ್ಲಿ ಉಂಟಾಗಿರುತ್ತೆ. ಪ್ರಯಾಣ ಮಾಡುವಾಗ ಮುಂಚಿತವಾಗಿ ಇದರ ಫಲಗಳನ್ನು ಯಥಾವತ್ತಾಗಿ ಈ ರೀತಿಯಾಗಿ ತಿಳಿದುಕೊಂಡು ಶುಭ ಕಾಲವನ್ನು ಗುರುತಿಸಿಕೊಳ್ಳಬೇಕು. ಹೀಗೆಯೇ ಉಳಿದ ಕೋಷ್ಟಕದ ಪ್ರಕಾರ ಉಳಿದ ವಾರಗಳಿಗೂ ನಕ್ಷತ್ರಗಳಿಗೂ ಯೋಗವನ್ನು ತಿಳಿದುಕೊಂಡು ಶುಭಯೋಗದಲ್ಲಿ ಪ್ರಯಾಣಿಸಿದರೆ ಶುಭವಿದೆ, ಸೌಖ್ಯ ಉಂಟು, ಜಯವಿದೆ. ವೀಕ್ಷಕರು ಆಯಾ ವಾರದ ಶುಭಯೋಗವನ್ನು ತಿಳಿದುಕೊಂಡು ಪ್ರಯಾಣಿಸಿ ಇದರ ಉಪಯೋಗವನ್ನು ಸಂಪೂರ್ಣವಾಗಿ ಪಡೆಯುತ್ತೀರೆಂದು ಅಪೇಕ್ಷಿಸುತ್ತೇನೆ. ಈಗ ಯಾವ ವಾರ ಯಾವ ನಕ್ಷತ್ರವಿದ್ದರೆ ಯಾವ ಶುಭಯೋಗ ಬರುತ್ತದೆ, ಯಾವ ಅಶುಭಯೋಗ ಉಂಟಾಗುತ್ತದೆ, ಅದರ ಫಲಿತಾಂಶವೇನು ಎಂಬ ಬಗ್ಗೆ ಒಂದು ಪಕ್ಷಿ ನೋಟವನ್ನು ತಿಳಿಯೋಣ. ಭಾನುವಾರ ಕೃತ್ತಿಕಾ ನಕ್ಷತ್ರ, ಸೋಮವಾರ ಪುನರ್ವಸು ನಕ್ಷತ್ರ, ಮಂಗಳವಾರ ಹುಬ್ಬ ನಕ್ಷತ್ರ, ಬುಧವಾರ ಸ್ವಾತಿ ನಕ್ಷತ್ರ, ಗುರುವಾರ ಮೂಲ ನಕ್ಷತ್ರ, ಶುಕ್ರವಾರ ಶ್ರವಣ ನಕ್ಷತ್ರ, ಶನಿವಾರ ಉತ್ತರಾಭಾದ್ರ ನಕ್ಷತ್ರ. ಧೂಮ್ರಯೋಗವಿದೆ, ಅಶುಭ ಫಲ. ಭಾನುವಾರ ರೋಹಿಣಿ ನಕ್ಷತ್ರ, ಸೋಮವಾರ ಪುಷ್ಯ ನಕ್ಷತ್ರ, ಮಂಗಳವಾರ ಉತ್ತರ ನಕ್ಷತ್ರ, ಬುಧವಾರ ವಿಶಾಖ ನಕ್ಷತ್ರ, ಗುರುವಾರ ಪೂರ್ವಾಷಾಢ ನಕ್ಷತ್ರ, ಶುಕ್ರವಾರ ಧನಿಷ್ಠ ನಕ್ಷತ್ರ, ಶನಿವಾರ ರೇವತಿ ನಕ್ಷತ್ರ ಬಂದಲ್ಲಿ ಅದು ಪ್ರಜಾಪತಿ ಯೋಗ ಉಂಟಾಗಿ ಸೌಭಾಗ್ಯವನ್ನು ಉಂಟು ಮಾಡುವುದು. ಭಾನುವಾರ ಮೃಗಶಿರ ನಕ್ಷತ್ರ, ಸೋಮವಾರ ಆಶ್ಲೇಷ ನಕ್ಷತ್ರ, ಮಂಗಳವಾರ ಹಸ್ತ ನಕ್ಷತ್ರ, ಬುಧವಾರ ಅನುರಾಧ ನಕ್ಷತ್ರ, ಗುರುವಾರ ಉತ್ತರಾಷಾಢ ನಕ್ಷತ್ರ, ಶುಕ್ರವಾರ ಶತಭಿಷ ನಕ್ಷತ್ರ, ಶನಿವಾರ ಅಶ್ವಿನಿ ನಕ್ಷತ್ರ ಬಂದಲ್ಲಿ ಸೌಮ್ಯ ಯೋಗ ಉಂಟಾಗಿ ಇದರ ಫಲ ಸೌಖ್ಯ ಉಂಟಾಗುವುದು ಪ್ರಯಾಣದಲ್ಲಿ. ಭಾನುವಾರ ಆರ್ದ್ರ ನಕ್ಷತ್ರ, ಸೋಮವಾರ ಮಘ ನಕ್ಷತ್ರ, ಮಂಗಳವಾರ ಚಿತ್ತಾ ನಕ್ಷತ್ರ, ಬುಧವಾರ ಜ್ಯೇಷ್ಠ ನಕ್ಷತ್ರ, ಗುರುವಾರ ಅಭಿಜಿತ್ ನಕ್ಷತ್ರ, ಶುಕ್ರವಾರ ಪೂರ್ವಭಾದ್ರ ನಕ್ಷತ್ರ, ಶನಿವಾರ ಭರಣಿ ನಕ್ಷತ್ರ
ಉಂಟಾದಲ್ಲಿ ಧ್ವಾಂಶ ಎಂಬ ಯೋಗವು ಧನವ್ಯಯವು ಉಂಟಾಗುವುದು. ಭಾನುವಾರ ಪುನರ್ವಸು ನಕ್ಷತ್ರ, ಸೋಮವಾರ ಹುಬ್ಬಾ ನಕ್ಷತ್ರ, ಮಂಗಳವಾರ ಸ್ವಾತಿ ನಕ್ಷತ್ರ, ಬುಧವಾರ ಮೂಲ ನಕ್ಷತ್ರ, ಗುರುವಾರ ಶ್ರವಣ ನಕ್ಷತ್ರ, ಶುಕ್ರವಾರ ಉತ್ತರಾಭಾದ್ರ ನಕ್ಷತ್ರ, ಶನಿವಾರ ಕೃತಿಕಾ ನಕ್ಷತ್ರವಿದ್ದಲ್ಲಿ ಧ್ವಜಯೋಗವಾಗಿ ಇದರ ಫಲವು ಸಂಪೂರ್ಣ ಶುಭವಾಗಿರುತ್ತೆ. ಭಾನುವಾರ ಪ್ರಯಾಣಕ್ಕೆ ಪುಷ್ಯ ನಕ್ಷತ್ರವಿದ್ದಲ್ಲಿ, ಸೋಮವಾರ ಉತ್ತರ ನಕ್ಷತ್ರ, ಮಂಗಳವಾರ ವಿಶಾಖ ನಕ್ಷತ್ರ, ಬುಧವಾರ ಪೂರ್ವಾಷಾಢ ನಕ್ಷತ್ರ, ಗುರುವಾರ ಧನಿಷ್ಠ ನಕ್ಷತ್ರ, ಶುಕ್ರವಾರ ರೇವತಿ ನಕ್ಷತ್ರ, ಶನಿವಾರ ರೋಹಿಣಿ ನಕ್ಷತ್ರ ಇದ್ದಲ್ಲಿ ಆ ದಿನ ಶ್ರೀವತ್ಸವೆಂಬ ಯೋಗ ಉಂಟಾಗಿ ಸಂಪತ್ಪ್ರದವಾಗಿರುತ್ತೆ. ಪ್ರಯಾಣದಲ್ಲಿ ಅನುಕೂಲ. ಇನ್ನು ಭಾನುವಾರ ಆಶ್ಲೇಷ ನಕ್ಷತ್ರ, ಸೋಮವಾರ ಹಸ್ತ ನಕ್ಷತ್ರ, ಮಂಗಳವಾರ ಅನುರಾಧ ನಕ್ಷತ್ರ, ಬುಧವಾರ ಉತ್ತರಾಷಾಢ ನಕ್ಷತ್ರ, ಗುರುವಾರ ಶತಭಿಷ ನಕ್ಷತ್ರ, ಶುಕ್ರವಾರ ಅಶ್ವಿನಿ ನಕ್ಷತ್ರ, ಶನಿವಾರ ಮೃಗಶಿರ ನಕ್ಷತ್ರ ಹೀಗಿದ್ದಲ್ಲಿ ವಜ್ರನಾಮಕ ಯೋಗ ಉಂಟಾಗಿ ಇದರ ಫಲ ಪ್ರಯಾಣ ಫಲ ಕ್ಷಯ ಉಂಟಾಗಿರುತ್ತೆ, ಅಶುಭ ಫಲ ಉಂಟಾಗಲಿದೆ. ಭಾನುವಾರ ಮಘ ನಕ್ಷತ್ರ, ಸೋಮವಾರ ಚಿತ್ತಾ ನಕ್ಷತ್ರ, ಮಂಗಳವಾರ ಜ್ಯೇಷ್ಠ ನಕ್ಷತ್ರ, ಬುಧವಾರ ಅಭಿಜಿತ್, ಗುರುವಾರ ಪೂರ್ವಭಾದ್ರ, ಶುಕ್ರವಾರ ಭರಣಿ, ಶನಿವಾರ ಆರ್ದ್ರ ನಕ್ಷತ್ರ ಇದ್ದಲ್ಲಿ ಮುದ್ಗರ ಯೋಗವಿದ್ದು ಸಂಪತ್ತಿ ನಾಶವಾಗುವುದು. ಈ ದಿನದ ಪ್ರಯಾಣವನ್ನು ಬಿಟ್ಟು ಬಿಡಿ. ಭಾನುವಾರ ಹುಬ್ಬಾ ನಕ್ಷತ್ರ, ಸೋಮವಾರ ಸ್ವಾತಿ ನಕ್ಷತ್ರ, ಮಂಗಳವಾರ ಮೂಲ ನಕ್ಷತ್ರ, ಬುಧವಾರ ಶ್ರವಣ ನಕ್ಷತ್ರ, ಗುರುವಾರ ಉತ್ತರಾಭಾದ್ರ ನಕ್ಷತ್ರ, ಶುಕ್ರವಾರ ಕೃತಿಕಾ ನಕ್ಷತ್ರ, ಶನಿವಾರ ಪುನರ್ವಸು ನಕ್ಷತ್ರವಿದ್ದಲ್ಲಿ ಈ ದಿವಸ ಛತ್ರಯೋಗವು ರಾಜ್ಯ ಸನ್ಮಾನವು ಉಂಟಾಗುತ್ತದೆ. ಭಾಳ ಒಳ್ಳೆಯ ದಿವಸ ಪ್ರಯಾಣಕ್ಕೆ. ಭಾನುವಾರ ಉತ್ತರ ನಕ್ಷತ್ರ, ಸೋಮವಾರ ವಿಶಾಖ ನಕ್ಷತ್ರ, ಮಂಗಳವಾರ ಪೂರ್ವಾಷಾಢ ನಕ್ಷತ್ರ, ಬುಧವಾರ ಧನಿಷ್ಠ ನಕ್ಷತ್ರ, ಗುರುವಾರ ರೇವತಿ ನಕ್ಷತ್ರ, ಶುಕ್ರವಾರ ರೋಹಿಣಿ ನಕ್ಷತ್ರ, ಶನಿವಾರ ಪುಷ್ಯ ನಕ್ಷತ್ರವಿದ್ದಲ್ಲಿ ಈ ದಿನ ಮಿತ್ರಯೋಗವಾಗಿ ದೇಹಪುಷ್ಟಿ ಉಂಟಾಗುವುದು. ಶುಭ ನಕ್ಷತ್ರ, ಪ್ರಯಾಣಕ್ಕೆ ಅನುಕೂಲ. ಭಾನುವಾರ ಹಸ್ತ ನಕ್ಷತ್ರ, ಸೋಮವಾರ ಅನುರಾಧ ನಕ್ಷತ್ರ, ಮಂಗಳವಾರ ಉತ್ತರಾಷಾಢ ನಕ್ಷತ್ರ, ಬುಧವಾರ ಶತಭಿಷ ನಕ್ಷತ್ರ, ಗುರುವಾರ ಅಶ್ವಿನಿ ನಕ್ಷತ್ರ, ಶುಕ್ರವಾರ ಮೃಗಶಿರ ನಕ್ಷತ್ರ, ಶನಿವಾರ ಆಶ್ಲೇಷ ನಕ್ಷತ್ರವಿದ್ದಲ್ಲಿ ಮಾನಸ ಯೋಗವು ಸಂತುಷ್ಟಿಯು ಪ್ರಯಾಣಕ್ಕೆ ಶುಭವು ಉಂಟಾಗುವುದು. ಭಾನುವಾರ ಚಿತ್ತಾ ನಕ್ಷತ್ರ, ಸೋಮವಾರ ಜ್ಯೇಷ್ಠ, ಮಂಗಳವಾರ ಅಭಿಜಿತ್, ಬುಧವಾರ ಪೂರ್ವಭಾದ್ರ, ಗುರುವಾರ ಭರಣಿ, ಶುಕ್ರವಾರ ಆರ್ದ್ರ, ಶನಿವಾರ ಮಘ ನಕ್ಷತ್ರ ಇದ್ದಲ್ಲಿ ಪದ್ಮಯೋಗವು ಧನಪ್ರಾಪ್ತಿಯು ಪ್ರಯಾಣದಲ್ಲಿ ಉಂಟಾಗುವುದೇ ಶುಭ ನಕ್ಷತ್ರ. ಭಾನುವಾರ ಸ್ವಾತಿ ನಕ್ಷತ್ರ, ಸೋಮವಾರ ಮೂಲ ನಕ್ಷತ್ರ, ಮಂಗಳವಾರ ಶ್ರವಣ ನಕ್ಷತ್ರ, ಬುಧವಾರ ಉತ್ತರಾಭಾದ್ರ ನಕ್ಷತ್ರ, ಗುರುವಾರ ಕೃತಿಕಾ ನಕ್ಷತ್ರ, ಶುಕ್ರವಾರ ಪುನರ್ವಸು ನಕ್ಷತ್ರ, ಶನಿವಾರ ಹುಬ್ಬಾ ನಕ್ಷತ್ರ. ಇದರ ಫಲಿತಾಂಶ ಲಂಬಕ ಯೋಗವು ಧನಹಾನಿಯು ಅಶುಭವು ಉಂಟಾಗಬಹುದು. ಪ್ರಯಾಣವನ್ನು ಮುಂದೂಡಿ. ಭಾನುವಾರ ವಿಶಾಖ ನಕ್ಷತ್ರ, ಸೋಮವಾರ ಪೂರ್ವಾಷಾಢ ನಕ್ಷತ್ರ, ಮಂಗಳವಾರ ಧನಿಷ್ಠ ನಕ್ಷತ್ರ, ಬುಧವಾರ ರೇವತಿ ನಕ್ಷತ್ರ, ಗುರು ರೋಹಿಣಿ, ಶುಕ್ರ ಪುಷ್ಯ, ಶನಿವಾರ ಉತ್ತರ ನಕ್ಷತ್ರ ಇದ್ದಲ್ಲಿ ಉತ್ಪಾತ ಹೆಸರಿನ ಯೋಗವು ಪ್ರಾಣನಾಶವು ಉಂಟಾಗುತ್ತದೆ. ಅಶುಭ ಪ್ರಯಾಣವನ್ನು ಮಾಡಬೇಡಿ. ಭಾನುವಾರ ಅನುರಾಧ ನಕ್ಷತ್ರ, ಸೋಮವಾರ ಉತ್ತರಾಷಾಢ ನಕ್ಷತ್ರ, ಮಂಗಳವಾರ ಶತಭಿಷ ನಕ್ಷತ್ರ, ಬುಧವಾರ ಅಶ್ವಿನಿ ನಕ್ಷತ್ರ, ಗುರುವಾರ ಮೃಗಶಿರ ನಕ್ಷತ್ರ, ಶುಕ್ರವಾರ ಆಶ್ಲೇಷ ನಕ್ಷತ್ರ, ಶನಿವಾರ ಹಸ್ತ ನಕ್ಷತ್ರವಿದ್ದಲ್ಲಿ ಮೃತ್ಯುಯೋಗ ಮರಣಪ್ರದವಾಗಿರುತ್ತೆ. ಪ್ರಯಾಣಕ್ಕೆ ಅಶುಭ. ಭಾನುವಾರ ಜ್ಯೇಷ್ಠ ನಕ್ಷತ್ರ, ಸೋಮವಾರ ಅಭಿಜಿತ್ ನಕ್ಷತ್ರ, ಮಂಗಳವಾರ ಪೂರ್ವಭಾದ್ರ ನಕ್ಷತ್ರ, ಬುಧವಾರ ಭರಣಿ ನಕ್ಷತ್ರ, ಗುರುವಾರ ಆರ್ದ್ರ ನಕ್ಷತ್ರ, ಶುಕ್ರವಾರ ಮಘ ನಕ್ಷತ್ರ, ಶನಿವಾರ ಚಿತ್ತಾ ನಕ್ಷತ್ರ ಬಂದಲ್ಲಿ ಆ ದಿನ ಕಾರಣವೆಂಬ ಅಶುಭಯೋಗವಿದ್ದು
ಇದರ ಪರಿಣಾಮ ಕ್ಲೇಶದಾಯಕವಾಗಿರುತ್ತೆ, ಕಷ್ಟಕರವಾಗಿರುತ್ತೆ. ಪ್ರಯಾಣ ಮಾಡಬೇಡಿ, ಮುಂದಕ್ಕೆ ಹಾಕಿ. ಭಾನುವಾರ ಮೂಲ ನಕ್ಷತ್ರ, ಸೋಮವಾರ ಶ್ರವಣ ನಕ್ಷತ್ರ, ಮಂಗಳವಾರ ಉತ್ತರಾಭಾದ್ರ ನಕ್ಷತ್ರ, ಬುಧವಾರ ಕೃತಿಕಾ ನಕ್ಷತ್ರ, ಗುರುವಾರ ಪುನರ್ವಸು ನಕ್ಷತ್ರ, ಶುಕ್ರವಾರ ಹುಬ್ಬ ನಕ್ಷತ್ರ, ಶನಿವಾರ ಸ್ವಾತಿ ನಕ್ಷತ್ರವಿದ್ದಲ್ಲಿ ಸಿದ್ಧಿಯೋಗವು ಕಾರ್ಯಸಿದ್ಧಿಯು ಉಂಟಾಗುವುದೇ. ಪ್ರಯಾಣಕ್ಕೆ ಶುಭ ನಕ್ಷತ್ರ, ಪ್ರಯಾಣ ಮಾಡಬಹುದು. ಭಾನುವಾರ ಪೂರ್ವಾಷಾಢ ನಕ್ಷತ್ರ, ಸೋಮವಾರ ಧನಿಷ್ಠ ನಕ್ಷತ್ರ, ಮಂಗಳವಾರ ರೇವತಿ, ಬುಧವಾರ ರೋಹಿಣಿ, ಗುರುವಾರ ಪುಷ್ಯ, ಶುಕ್ರವಾರ ಉತ್ತರ, ಶನಿವಾರ ವಿಶಾಖ ನಕ್ಷತ್ರವಿದ್ದಲ್ಲಿ ಶುಭಯೋಗವಿದ್ದು ಕಲ್ಯಾಣವಾಗುವುದು. ಪ್ರಯಾಣಕ್ಕೆ ಅನುಕೂಲ. ಭಾನುವಾರ ಉತ್ತರಾಷಾಢ ನಕ್ಷತ್ರ, ಸೋಮವಾರ ಶತಭಿಷ ನಕ್ಷತ್ರ, ಮಂಗಳವಾರ ಅಶ್ವಿನಿ ನಕ್ಷತ್ರ, ಬುಧವಾರ ಮೃಗಶಿರ ನಕ್ಷತ್ರ, ಗುರುವಾರ ಅಶ್ಲೇಷ ನಕ್ಷತ್ರ, ಶುಕ್ರವಾರ ಹಸ್ತ ನಕ್ಷತ್ರ, ಶನಿವಾರ ಅನುರಾಧ ನಕ್ಷತ್ರವಿದ್ದಲ್ಲಿ ಅಮೃತಯೋಗ ಉಂಟಾಗಿ ಲಾಭ ಉಂಟಾಗುವುದು. ಪ್ರಯಾಣ ಮಾಡಿದರೆ ಲಾಭ ಉಂಟಾಗುವುದು. ಭಾನುವಾರ ಅಭಿಜಿತ್, ಸೋಮವಾರ ಪೂರ್ವಭದ್ರ, ಮಂಗಳವಾರ ಭರಣಿ, ಬುಧವಾರ ಆರ್ದ್ರ, ಗುರುವಾರ ಮಘ ನಕ್ಷತ್ರ, ಶುಕ್ರವಾರ ಚಿತ್ತಾ ನಕ್ಷತ್ರ, ಶನಿವಾರ ಜ್ಯೇಷ್ಠ ನಕ್ಷತ್ರವಿದ್ದಲ್ಲಿ ಮುಸಲವೆಂಬ ಯೋಗ ಉಂಟಾಗಿ ಅಶುಭ ಫಲವಾದ ಧನಕ್ಷಯ ಉಂಟಾಗುವುದು. ಪ್ರಯಾಣಕ್ಕೆ ಅನುಕೂಲವಿಲ್ಲ, ಪ್ರಯಾಣವನ್ನು ಮುಂದಕ್ಕೆ ಹಾಕಿ. ಭಾನುವಾರ ಶ್ರವಣ ನಕ್ಷತ್ರ, ಸೋಮವಾರ ಉತ್ತರಾಭಾದ್ರ, ಮಂಗಳವಾರ ಕೃತಿಕಾ ನಕ್ಷತ್ರ, ಬುಧವಾರ ಪುನರ್ವಸು, ಗುರುವಾರ ಹುಬ್ಬ ನಕ್ಷತ್ರ, ಶುಕ್ರವಾರ ಸ್ವಾತಿ ನಕ್ಷತ್ರ, ಶನಿವಾರ ಮೂಲ ನಕ್ಷತ್ರ ಬಂದಲ್ಲಿ ಗದಾಯೋಗ ಉಂಟಾಗಿ ಇದರ ಫಲ ಭಯವಿದ್ದು ಅಶುಭ ಫಲಗಳನ್ನು ಬರುವುದರಿಂದ ಈ ವಾರ ಪ್ರಯಾಣ ಮಾಡದಿರುವುದೇ ಉತ್ತಮ. ಭಾನುವಾರ ಧನಿಷ್ಠ ನಕ್ಷತ್ರ, ಸೋಮವಾರ ರೇವತಿ ನಕ್ಷತ್ರ, ಮಂಗಳವಾರ ರೋಹಿಣಿ ನಕ್ಷತ್ರ, ಬುಧವಾರ ಪುಷ್ಯ ನಕ್ಷತ್ರ, ಗುರುವಾರ ಉತ್ತರಾ ನಕ್ಷತ್ರ, ಶುಕ್ರವಾರ ವಿಶಾಖ ನಕ್ಷತ್ರ, ಶನಿವಾರ ಪೂರ್ವಾಷಾಢ ನಕ್ಷತ್ರವಿದ್ದಲ್ಲಿ ಮಾತಂಗ ಎಂಬ ಯೋಗವು ಕುಲವೃದ್ಧಿಯು ಉಂಟಾಗುವುದರಿಂದ ಈ ನಕ್ಷತ್ರ ಫಲ ಪ್ರಯಾಣದಲ್ಲಿ ಶುಭವಿದೆ. ಪ್ರಯಾಣ ಬೆಳೆಸಿ ಅನುಕೂಲವಿದೆ. ಭಾನುವಾರ ಶತಭಿಷ ನಕ್ಷತ್ರ, ಸೋಮವಾರ ಅಶ್ವಿನಿ ನಕ್ಷತ್ರ, ಮಂಗಳವಾರ ಮೃಗಶಿರ ನಕ್ಷತ್ರ, ಬುಧವಾರ ಅಶ್ಲೇಷ ನಕ್ಷತ್ರ, ಗುರುವಾರ ಹಸ್ತ ನಕ್ಷತ್ರ, ಶುಕ್ರವಾರ ಅನುರಾಧ ನಕ್ಷತ್ರ, ಶನಿವಾರ ಉತ್ತರಾಷಾಢ ನಕ್ಷತ್ರವಿದ್ದಲ್ಲಿ ರಾಕ್ಷಸ ಯೋಗವಾಗಬಿದ್ದು ಮಹಾರಿಷ್ಟ ಉಂಟಾಗುವುದು. ಖಂಡಿತ ಪ್ರಯಾಣ ಬೆಳೆಸಬೇಡಿ, ಪ್ರಯಾಣವನ್ನು ಮುಂದಕ್ಕೆ ಹಾಕಿ. ಭಾನುವಾರ ಪೂರ್ವಭಾದ್ರ ನಕ್ಷತ್ರ, ಸೋಮವಾರ ಭರಣಿ, ಮಂಗಳವಾರ ಆರ್ದ್ರ, ಬುಧವಾರ ಮಖ, ಗುರುವಾರ ಚಿತ್ತಾ ನಕ್ಷತ್ರ, ಶುಕ್ರವಾರ ಜ್ಯೇಷ್ಠ, ಶನಿವಾರ ಅಭಿಜಿತ್ ನಕ್ಷತ್ರಗಳು ಬಂದಲ್ಲಿ ಅಶುಭಯೋಗ ಚರ. ಇದರ ಫಲಿತಾಂಶ ಕಾರ್ಯನಾಶ. ಪ್ರಯಾಣದಲ್ಲಿ ಕಾರ್ಯನಾಶ ಉಂಟಾಗುವುದರಿಂದ ಪ್ರಯಾಣಕ್ಕೆ ಅಶುಭವಿದೆ. ಭಾನುವಾರ ಉತ್ತರಾಭಾದ್ರ ನಕ್ಷತ್ರ, ಸೋಮವಾರ ಕೃತಿಕಾ ನಕ್ಷತ್ರ, ಮಂಗಳವಾರ ಪುನರ್ವಸು ನಕ್ಷತ್ರ, ಬುಧವಾರ ಹುಬ್ಬ ನಕ್ಷತ್ರ, ಗುರುವಾರ ಸ್ವಾತಿ ನಕ್ಷತ್ರ, ಶುಕ್ರವಾರ ಮೂಲ ನಕ್ಷತ್ರ, ಶನಿವಾರ ಶ್ರವಣ ನಕ್ಷತ್ರ ಬಂದಲ್ಲಿ ಸ್ಥಿರಯೋಗವಿದ್ದು ಕಾರ್ಯಲಾಭ ಉಂಟಾಗುವುದು. ಶುಭವಿದೆ, ಪ್ರಯಾಣದಲ್ಲಿ ಶುಭವಿದೆ. ಭಾನುವಾರ ರೇವತಿ ನಕ್ಷತ್ರ, ಸೋಮವಾರ ರೋಹಿಣಿ ನಕ್ಷತ್ರ, ಮಂಗಳವಾರ ಪುಷ್ಯ ನಕ್ಷತ್ರ, ಬುಧವಾರ ಉತ್ತರಾ ನಕ್ಷತ್ರ, ಗುರುವಾರ ವಿಶಾಖ ನಕ್ಷತ್ರ, ಶುಕ್ರವಾರ ಪೂರ್ವಾಷಾಢ ನಕ್ಷತ್ರ, ಶನಿವಾರ ಧನಿಷ್ಠ ನಕ್ಷತ್ರಗಳು ಬಂದಿದ್ದಲ್ಲಿ ಆ ದಿವಸ ವರ್ಧಮಾನ ಯೋಗವಿದ್ದು ಸಮೃದ್ಧಿ ಅದರ ಫಲಿತಾಂಶ ಇರುತ್ತದೆ. ಪ್ರಯಾಣಕ್ಕೆ ಅತ್ಯಂತ ಅನುಕೂಲ. ಹೀಗೆ 7 ವಾರಗಳಲ್ಲಿ 28 ನಕ್ಷತ್ರಗಳ ಎಂದರೆ ಅಭಿಜಿತ್ ಸೇರಿ 28 ನಕ್ಷತ್ರಗಳ ವಿವಿಧ ಯೋಗಗಳಿಂದ ಪ್ರಯಾಣದಲ್ಲಿ ಆನಂದಾದಿ ಯೋಗಗಳು ಉಂಟಾಗುತ್ತವೆ. ಶುಭ ಯೋಗದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಶುಭ ಫಲಪ್ರದವೇ ಉಂಟಾಗುತ್ತದೆ. ಹೀಗೆ ಈ ಚಕ್ರವನ್ನು ನೋಡಿ, ಈ ಕೋಷ್ಟಕವನ್ನು ನೋಡಿ, ಈ ಟೇಬಲನ್ನು ನೋಡಿ ಶುಭ ಸಮಯದಲ್ಲಿ ಪ್ರಯಾಣವನ್ನು ಬೆಳೆಸಿ ಅನುಕೂಲವನ್ನು ಪಡೆದುಕೊಳ್ಳೋಣ.
ಧನ್ಯವಾದಗಳು. ಜೈ ಗುರುದೇವ್.